ಬೆಂಗಳೂರಿನ ಕೆಂಗೇರಿಯಲ್ಲಿರುವ ಪ್ರತಿಷ್ಠಿತ ಗ್ಲೆನೆಗಲ್ಸ್ ಬಿಜಿಎಸ್ ಆಸ್ಪತ್ರೆಯ ಫೋರ್ಟಿಸ್ ಹೆಲ್ತ್ ಕೇರ್ ನೆಟ್ವರ್ಕ್ ವೈದ್ಯರು ಥೈರಾಯ್ಡ್ ರೋಗಿಗಳ ಆರೈಕೆಯಲ್ಲಿ ವಿನೂತನ ಸಾಧನೆ ಮಾಡಿದ್ದು, 41 ವರ್ಷದ ಮಹಿಳೆಯೊಬ್ಬರ ಕುತ್ತಿಗೆಯಲ್ಲಿದ್ದ ಕ್ಯಾನ್ಸರ್ ರಹಿತ ಥೈರಾಯ್ಡ್ ಗಡ್ಡೆಯನ್ನು ಯಾವುದೇ ಶಸ್ತ್ರಚಿಕಿತ್ಸೆಯಿಲ್ಲದೆ ಕೇವಲ ಸೂಜಿಯ ಆಧಾರಿತ ವಿನೂತನ ತಂತ್ರಜ್ಞಾನದ ಮೂಲಕ ಯಶಸ್ವಿಯಾಗಿ ತೆರವುಗೊಳಿಸಿದ್ದಾರೆ. ಈ ಮೂಲಕ ಅಪರೂಪದ ಸಾಧನೆ ಮಾಡಿದ್ದಾರೆ. ಆಸ್ಪತ್ರೆಯ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾ. ನವೀನ್ ಚಂದ್ರಶೇಖರ್ ಅವರ ನೇತೃತ್ವದ ವೈದ್ಯಕೀಯ ತಂಡವು ಈ ಅಪರೂಪದ ಸಾಧನೆ ಮಾಡಿದೆ. ಗಡ್ಡೆಗೆ ರಕ್ತ ಸರಬರಾಜನ್ನು ಸಂಪೂರ್ಣವಾಗಿ ತಡೆಯುವ ಡೈರೆಕ್ಟ್ ಪಂಕ್ಚರ್ ಎಂಬೋಲೈಸೇಷನ್ ಹಾಗೂ ನಿಯಂತ್ರಿತ ಶಾಖದ ಮೂಲಕ ಗಡ್ಡೆಯನ್ನು ನಾಶಪಡಿಸುವ ಮೈಕ್ರೋವೇವ್ ಅಬ್ಲೇಷನ್ ಎಂಬ 2 ವೈದ್ಯಕೀಯ ವಿಧಾನಗಳನ್ನು ಒಟ್ಟಿಗೆ ಒಂದೇ ಹಂತದಲ್ಲಿ ಸಂಯೋಜಿಸಿ ಚಿಕಿತ್ಸೆ ನೀಡಿರುವುದು ಭಾರತದ ವೈದ್ಯಕೀಯ ರಂಗದಲ್ಲೇ ಮೊದಲ ಪ್ರಕರಣವಾಗಿದೆ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವ 41 ವರ್ಷದ ಮಹಿಳೆಗೆ 3 ವರ್ಷಗಳ ಹಿಂದೆ ಕುತ್ತಿಗೆಯ ಬಲಭಾಗದಲ್ಲಿ ನೋವಿಲ್ಲದ ಸಣ್ಣ ಗಡ್ಡೆ ಕಾಣಿಸಿಕೊಂಡಿತ್ತು. ಪ್ರಾರಂಭಿಕ ತಪಾಸಣೆಯಲ್ಲಿ ಅದು ಕ್ಯಾನ್ಸರ್ ರಹಿತ ಗಡ್ಡೆ ಎಂಬುದು ಖಚಿತವಾಗಿತ್ತಾದರೂ ದಿನಕಳೆದಂತೆ ಅದರ ಗಾತ್ರ ಬೆಳೆಯುತ್ತಾ ಹೋಯಿತು. ಇತ್ತೀಚೆಗೆ ಗ್ಲೆನೆಗಲ್ಸ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಸುಧಾರಿತ ತಪಾಸಣೆಗೆ ಒಳಪಡಿಸಿದಾಗ ಗಡ್ಡೆಯು ಸುಮಾರು 16 ಕ್ಯೂಬಿಕ್ ಸೆಂಟಿಮೀಟರ್ನಷ್ಟು ಬೃಹತ್ತಾಗಿ ಬೆಳೆದಿರುವುದು ಹಾಗೂ ಅದಕ್ಕೆ ಅಸಾಮಾನ್ಯವಾಗಿ ದೊಡ್ಡ ರಕ್ತನಾಳವೊಂದು ರಕ್ತ ಪೂರೈಸುತ್ತಿರುವುದು ಪತ್ತೆಯಾಯಿತು. ಗಡ್ಡೆಗೆ ಹೆಚ್ಚಿನ ರಕ್ತ ಸಂಚಾರವಿದ್ದುದರಿಂದ ಕೇವಲ ಸಾಂಪ್ರದಾಯಿಕ ಶಾಖ ಆಧಾರಿತ ಚಿಕಿತ್ಸೆಯಿಂದ ಅದನ್ನು ಕರಗಿಸುವುದು ಕಷ್ಟವಿತ್ತು. ರಕ್ತದ ಓಟವು ಚಿಕಿತ್ಸೆಯ ಪರಿಣಾಮವನ್ನು ತಗ್ಗಿಸಿ ಭವಿಷ್ಯದಲ್ಲಿ ಗಡ್ಡೆ ಮತ್ತೆ ಮರುಕಳಿಸುವ ಅಪಾಯವಿತ್ತು. ಈ ಸವಾಲನ್ನು ಮೆಟ್ಟಿಲಾಗಿ ಸ್ವೀಕರಿಸಿದ ಡಾ. ನವೀನ್ ಚಂದ್ರಶೇಖರ್ ನೇತೃತ್ವದ ಇಂಟರ್ವೆನ್ಷನಲ್ ರೇಡಿಯಾಲಜಿ ತಂಡವು ಮೊದಲು ಗಡ್ಡೆಯ ರಕ್ತ ಸಂಚಾರವನ್ನು ಕಡಿತಗೊಳಿಸಿ ತಕ್ಷಣವೇ ಮೈಕ್ರೋವೇವ್ ರೇಡಿಯೇಷನ್ ಮೂಲಕ ಗಡ್ಡೆಯನ್ನು ಸಂಪೂರ್ಣವಾಗಿ ನಾಶಪಡಿಸುವಲ್ಲಿ ಯಶಸ್ವಿಯಾಗಿದೆ. ಶಸ್ತ್ರಚಿಕಿತ್ಸೆಯಿಲ್ಲದೆ ಚಿಕಿತ್ಸೆ ನೀಡಿರುವುದರಿಂದ ಥೈರಾಯ್ಡ್ ಗ್ರಂಥಿಗೆ ಯಾವುದೇ ಹಾನಿಯಾಗದೆ ರೋಗಿಯು ಶೀಘ್ರವಾಗಿ ಚೇತರಿಸಿಕೊಳ್ಳಲು ನೆರವಾಗಿದೆ. ಪ್ರಕರಣದ ಸಂಕೀರ್ಣತೆಯನ್ನು ಮನಗಂಡ ಇಂಟರ್ವೆನ್ಷನಲ್ ರೇಡಿಯಾಲಜಿ ತಂಡವು 2 ಹಂತದ ಚಿಕಿತ್ಸಾ ವಿಧಾನವನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿತು. ಮೊದಲಿಗೆ ಥೈರಾಯ್ಡ್ ಗಡ್ಡೆಗೆ ರಕ್ತ ಸರಬರಾಜು ಮಾಡುತ್ತಿದ್ದ ದೊಡ್ಡ ರಕ್ತನಾಳವನ್ನು ಡೈರೆಕ್ಟ್ ಪಂಕ್ಚರ್ ಎಂಬೋಲೈಸೇಷನ್ ಮೂಲಕ ಮುಚ್ಚಲಾಯಿತು. ತಕ್ಷಣವೇ ಅದೇ ಹಂತದಲ್ಲಿ ಮೈಕ್ರೋವೇವ್ ಅಬ್ಲೇಷನ್ ಬಳಸಿ ನಿಯಂತ್ರಿತ ಶಾಖದ ಮೂಲಕ ಗಡ್ಡೆಯನ್ನು ಸಂಪೂರ್ಣವಾಗಿ ಕರಗಿಸಲಾಯಿತು. ರಕ್ತ ಪೂರೈಕೆ ಮತ್ತು ಗಡ್ಡೆ ಎರಡಕ್ಕೂ ಒಂದೇ ಬಾರಿಗೆ ಚಿಕಿತ್ಸೆ ನೀಡಿದ್ದರಿಂದ ಗಡ್ಡೆ ಮತ್ತೆ ಮರುಕಳಿಸುವ ಸಾಧ್ಯತೆಯನ್ನು ತಪ್ಪಿಸಿ ಯಶಸ್ವಿ ಫಲಿತಾಂಶ ಪಡೆಯಲು ಸಾಧ್ಯವಾಯಿತು. ಡಾಕ್ಟರ್ ನವೀನ್ ಚಂದ್ರಶೇಖರ್ ಅಂತ. ಐ ಆಮ್ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ವರ್ಕಿಂಗ್ at Gleneagles BGS Hospital, which is also a Fortis Network Hospital in Kengeri, Bangalore. ಸೊ ಇವತ್ತು ನಾವು ಒಂದು ರೇರ್ ಆಗಿರೋ ಕೇಸ್ ಅಥವಾ ರೇರ್ ಪ್ರೊಸೀಜರನ್ನು ಹ್ಯಾಂಡಲ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಇದರಲ್ಲಿ ಏನು ಅಂದರೆ ಒಂದು 40-year-old ಫೀಮೇಲ್ಗೆ ಥೈರಾಯ್ಡ್ ತೊಂದರೆ ಇತ್ತು. ಸೊ ನಾವು ಥೈರಾಯ್ಡ್ ಗಂಟು ಅಥವಾ ಥೈರಾಯ್ಡ್ ಸಮಸ್ಯೆಯನ್ನು ಕಾಮನ್ ಆಗಿ ಹೆಣ್ಮಕ್ಳಲ್ಲಿ ಜಾಸ್ತಿಯಾಗಿ ನೋಡೋವಂಥದ್ದು ಹೆಣ್ಮಕ್ಳಲ್ಲಿ. ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ಕತ್ತಲ್ಲಿ ಇರೋ ಗಂಟನ್ನು ನಾವು ಹೇಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಅಥವಾ ಆ ಟ್ರೀಟ್ಮೆಂಟ್ ಮಾಡಿಫಿಕೇಷನ್ ಹೇಗಾಗಿದೆ ಅಂತ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇನಿಷಿಯಲಿ ಸರ್ಜರಿ ಮಾತ್ರ ಈ ಗಂಟುಗಳನ್ನು ನಾವು ಟ್ರೀಟ್ ಮಾಡೋಕ್ಕೆ ಸರ್ಜರಿ ವಾಸ್ ದ ಓನ್ಲಿ ಆಪ್ಷನ್. ಬಟ್ ನಾವು ಈ ಇಂಟರ್ವೆನ್ಷನ್ ರೇಡಿಯಾಲಜಿ ಅನ್ನೋ ಬ್ರ್ಯಾಂಚ್ ವಿಚ್ ಈಸ್ ಸಬ್ ಸ್ಪೆಷಾಲಿಟಿ ಆರ್ ಸೂಪರ್ ಸ್ಪೆಷಾಲಿಟಿ ಆಫ್ ರೇಡಿಯಾಲಜಿ, ಇಲ್ಲಿ ಏನು ಮಾಡಿದ್ದೀವಿ ನಾವು ಈ ಕೇಸಲ್ಲಿ ಅಂದರೆ ಈ ಗಂಟನ್ನು ಯಾವುದೇ ಸರ್ಜರಿ ಇಲ್ಲದೆ, ಯಾವುದೇ ಜನರಲ್ ಅನಸ್ತೇಷಿಯಾ ಇಲ್ಲದೆ, ಯಾವುದೇ ಬ್ಲೀಡಿಂಗ್ ಅಥವಾ ಬ್ಲಡ್ ಲಾಸ್ ಇಲ್ಲದೆ ಇಲ್ಲಿ ನಮ್ಮ ಆಸ್ಪತ್ರೆ ಗ್ಲೆನೆಗಲ್ಸ್ BGS ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು. ಇದರಲ್ಲಿ ನಾವು ಒಂದು ಸ್ಮಾಲ್ ನೀಡಲ್ ಮೂಲಕ ಹೇಗೆ ನಾವು ಬ್ಲಡ್ ಸ್ಯಾಂಪಲ್ ತೊಗೊಳ್ತೀವಿ ಆ ಸೈಜಷ್ಟು ಇರೋ ನೀಡಲನ್ನು ಆ ಥೈರಾಯ್ಡ್ ಗಡ್ಡೆಯಲ್ಲಿ ಹಾಕಿ ಅಲ್ಟ್ರಾಸೌಂಡ್ ಮೂಲಕ ನೋಡಿಕೊಂಡು ಪ್ರಿಸೈಸ್ ಟಾರ್ಗೆಟ್ ಅಂತ ಹೇಳ್ತೀವಿ, ಪ್ರಿಸಿಷನ್ ಟಾರ್ಗೆಟ್ ಮಾಡಿಕೊಂಡು ಅದನ್ನು ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಥೈರಾಯ್ಡ್ ನಾಡ್ಯೂಲನ್ನು ನಾವು ಕರಗಿಸ್ಬೇಕಾದ್ರೆ ಈ ರಕ್ತನಾಳಗಳನ್ನು ಬ್ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಕ್ಯಾತ್ ಲ್ಯಾಬಲ್ಲಿ ರೂಟೀನಾಗಿ ಮಾಡ್ತೀವಿ. ಕ್ಯಾತ್ ಲ್ಯಾಬ್ ಅಂದರೆ ಸ್ವಲ್ಪ ಹೈ ಎಂಡ್ ಪ್ರೊಸೀಜರ್ ಅಂತ ಹೇಳ್ಬೋದು. ಅದರಲ್ಲಿ ಎಕ್ಸ್ಪೆನ್ಸಸ್ಸು, ಅದಾದಮೇಲೆ ಕಾಸ್ಟು ಅದೆಲ್ಲ ಜಾಸ್ತಿ ಆಗುತ್ತೆ. ಆಮೇಲೆ ರೇಡಿಯೇಷನ್ ಎಕ್ಸ್ಪೋಜರ್ ಕೂಡ ಇರುತ್ತೆ. ಸೊ ಈ ಕೇಸಲ್ಲಿ ನಾವು ಏನು ಮಾಡಿಫಿಕೇಷನ್ ಮಾಡಿದ್ವಿ ಅಂದರೆ ಕ್ಯಾತ್ ಲ್ಯಾಬ್ ಇಲ್ಲದೆ ಅಲ್ಟ್ರಾಸೌಂಡ್ ಗೈಡೆಡ್ ಆ ರಕ್ತನಾಳವನ್ನು ಒಂದು ಸ್ಮಾಲ್ ಕ್ಯಾನುಲಾ ಅಥವಾ ಸೂಜಿಯಿಂದ ಟಾರ್ಗೆಟ್ ಮಾಡಿ ರಕ್ತನಾಳನ ಬ್ಲಾಕ್ ಮಾಡಿದ್ವಿ. ಸೊ ಈ ಥರ ರಕ್ತನಾಳ ಬ್ಲಾಕ್ ಮಾಡೋದ್ರಿಂದ ಏನಾಗುತ್ತೆ, ಆ ಗಂಟು ಕರಗಕ್ಕೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು RFA ನೀಡಲ್ ಅಂತ ಹೇಳ್ತೀವಿ, RFA ನೀಡಲ್ ಅಂತ ಹೇಳ್ಬೋದು ಅಥವಾ ಮೈಕ್ರೋವೇವ್ ಅಬ್ಲೇಷನ್ ಅಂತ ಹೇಳ್ಬೋದು. ಅದರಿಂದ ಆ ನೀಡಲ್ ಮೂಲಕ ಅದನ್ನು ಹೀಟ್ ಡೆಲಿವರ್ ಮಾಡಿ ಆ ನಾಡ್ಯೂಲನ್ನು ಕರಗಿಸಿದ್ದು. ನಾರ್ಮಲ್ ಆಗಿ ಈ ಟ್ರೀಟ್ಮೆಂಟ್ ನಮಗೆ ರೆಸ್ಪಾನ್ಸ್ ಬರೋಕ್ಕೆ 3 ರಿಂದ 4 ತಿಂಗಳಾಗುತ್ತೆ. ಬಟ್ ಈ ಮಾಡಿಫಿಕೇಷನ್ ಮಾಡಿರೋದ್ರಿಂದ what we can see is within 2 months we could see a significant reduction in the size without any surgery. For example, scar mark ಏನು ಬೇಕಾಗೋದಿಲ್ಲ. Patient hospitalization is also not required.
ದೇ ಕ್ಯಾನ್ ಕಮ್ ಇನ್ ದ ಮಾರ್ನಿಂಗ್. ಸೊ ಈ ಪೇಷಂಟ್ ಬೆಳಗ್ಗೆ ಬಂದರು, ಆ ಗಡ್ಡೆನ ನಾವು FNAC ಮುಂಚೆನೇ ಮಾಡಿ ಅದನ್ನು ನಾನ್ ಕ್ಯಾನ್ಸರ್ ಅಂತ ಲೇಬಲ್ ಮಾಡಿದ್ವಿ. ಅದಾದ ನಂತರ ನಾವು ಈ ಮಾಡಿಫಿಕೇಷನನ್ನು ಮಾಡಿ ಪೇಷಂಟ್ನ ಆ ಗಡ್ಡೆನ ಟ್ರೀಟ್ ಮಾಡಿದ್ದು. ಸೊ 2 months follow-up, the swelling is completely gone. The patient is without any medications. ಆ ಸ್ವೆಲ್ಲಿಂಗ್ ಏನೂ ಇಲ್ಲ. ಶಿ ಡೋಂಟ್ ಫೀಲ್ ದಟ್ ಚೋಕಿಂಗ್ ಎಫೆಕ್ಟ್ ಇನ್ ದ ಥ್ರೋಟ್. ಯಾವುದು ಕಂಪ್ರೆಷನ್ ಇಲ್ಲ, ಊಟ ಮಾಡೋಕ್ಕೆ ತೊಂದರೆ ಇಲ್ಲ, ನೀರು ಕುಡಿಯೋಕ್ಕೂ ತೊಂದರೆ ಇಲ್ಲ. ಸೊ ದ ಮೆಸೇಜ್ ವಿಚ್ ಐ ವಾಂಟ್ ಟು ಡೆಲಿವರ್ ಇಸ್ intervention radiology has lot of things to do in the modern medicine, which is all evidence based. It is nothing magic as type. Everything is evidence based. It is data backed, and this kind of modification gives a lot of future scope of doing these non-surgical minimal invasive treatments in the thyroid nodule patients.